ಏನ್ ಬೇಕು ಕೇಳ. ಏನ್ ಕೇಳಿದ್ರು ಕೊಡಿಸ್ತೀಯ? ಏನೇ ಕೇಳಿದ್ರು ಹಂಗೆ ಬಿಸಾಕ್ತಾ ಇರ್ತೀನಿ. ಬಿಸಾಕದೇನ್ ಬೇಡ, ಪಾರ್ಟಿ ಕೊಡ್ಸು ಸಾಕು. ಅಷ್ಟೇನಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಸರಿಯಾದ ಟೈಮ್ಗೆ ಕೇಳಿದೆ ಕಣ ಚೋಟ. ಪಾರ್ಟಿ ತಾನೆ ಕೊಡ್ಸೋಣ ಬಿಡು. ಯಾವಾಗ್ಲೂ ನೀನ್ ಯಾವಾಗ ಕೇಳ್ತೀಯ ಅವಾಗ ಗೊಗ್ಗಯ್ಯ. ಬರೀ ನಿನಗ್ ಮಾತ್ರ ಅಲ್ಲ, ಊರವ್ರಿಗೆಲ್ಲ ಪಾರ್ಟಿ ಕೊಡ್ತೀನಿ. ನಾನ್ ಪ್ರಸ್ತ ಆಗಿದ್ ಖುಷಿಗೆ ಊರವ್ರಿಗೆಲ್ಲ ಬಾರೂಟ ಹಾಕ್ಸ್ಬಿಡ್ತೀನಿ. ಊರವರೆಲ್ಲ ಹಬ್ಬ ಹಬ್ಬ ಮಾಡ್ಕೊಳ್ಳಿ ಬಿಡು. ಏನು ಬಾಬಯ್ಯ ನೀನ್ ಹೇಳ್ತಿರೋದು? ಊರಿಗೆ ಬಾಳೂಟ ಹಾಕ್ಸ್ದೆಯಾ? ಹೆಂಗಪ್ಪ? ಸೋಮ್ ಕೇರ್ಲ ಸೋಮಿ ಹೇಳ್ತಾವನೆ. ಅಲ್ಲ ಕಳ್ಳ, ನಾವ್ ಮಾಡ್ತಾರ ಆಕ್ಟಿಂಗ್ಗೆ ಕೂಲಿ ಕೊಡಕಾಯ್ತಲ್ಲ ಅವನ್ ಕಲಿ. ಇನ್ನು ಊರಿಗೆಲ್ಲ ಬಾಡೂಟ ಹಾಕಿಸ್ತಾನ. ಉಲ್ಟಾ ಬಿಡ್ತಾವನೆ ಬಡ್ಡಿ ಆಯ್ದ. ಏಯ್ ಗೊಗ್ಗಯ್ಯ, ಡೋಂಟ್ ಅಂಡರ್ಸ್ಟಿಮೇಟ್ ದ ಪವರ್ ಆಫ್ ಕಾಮನ್ ಮ್ಯಾನ್. ಇಂಗ್ಲೀಷು ಇಂಗ್ಲಿಷ್ ಸುಳ್ಳಲ್ಲ ಕಣ್ಲ, ನಿಜವಾಗ್ಲೂ ಊರಿಗೆ ಊಟ ಬಾಡೂಟ ಹಾಕ್ಸ್ತೀನಿ. ನೀನು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ರಾಖಿ ಬಗ್ಗೆನಾ? ನಿನ್ನೆ ಕೇಳ್ತಾ ಇರೋದು. ನೀನು ಮಾತಾಡ್ತಾ ಇದ್ದಿದ್ದು ರಾಕೇಶ್ ಬಗ್ಗೆನಾ? ಏನಾಗಿದೆ ರಾಕೇಶ್ಗೆ? ಅದು ನನಗೆ ಗೊತ್ತಿಲ್ಲ ಅತ್ಗೆ. ನಿನಗೆಲ್ಲ ಗೊತ್ತು ಅಂತ ನನಗೆ ಗೊತ್ತು. ನಿಜ ಹೇಳು, ಯಾಕೆ ಅವನು ಎಕ್ಸಾಮ್ ಬರೀಲಿಲ್ಲ? ರಿತು, ನಿನ್ನ ಹತ್ರನೇ ಕೇಳ್ತಾ ಇರೋದು, ಮಾತಾಡು. ಅದಕ್ಕೆ ಅದು ಅವನಿಗೆ ಹುಷಾರಿರ್ಲಿಲ್ಲ ಅಲ್ವಾ, ಅದಕ್ಕೆ ಎಕ್ಸಾಮ್ ಬರೀಲಿಲ್ಲ. ಹುಷಾರಿರ್ಲಿಲ್ಲ? ಏನಾಯ್ತು? ನಿಮ್ಮ ಹತ್ರ ಏನು ಹೇಳಿಲ್ವಾ? ಹೇಳಲಿಲ್ಲ. ಅದು ಅವನಿಗೆ ಫುಡ್ ಪಾಯ್ಸನ್ ಆಗಿತ್ತು. ಫುಲ್ಲು ಸುಸ್ತಾಗಿ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ಸರಿ. ಏನು ಸರಿ ಅದಕ್ಕೆ? ಏನಿಲ್ಲ ರಿತು, ನೀನು ರೆಸ್ಟ್ ಮಾಡು. ಅಕ್ಕ, ಕಷಾಯ ಕೇಳಿದ್ಯಲ್ಲ, ತಗೋ. ಅಕ್ಕ, ನಿನಗೆ ಯಾಕೆ ಪದೇ ಪದೇ ತಲೆನೋವು ಬರ್ತಾ ಇದೆ? ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರ್ಸಣ್ವಾ? ಬೇಡ ಬಿಡೆ, ಇದು ಆರೋಗ್ಯದ ಸಮಸ್ಯೆ ಅಲ್ಲ, ಮನಸ್ಸಿನ ಸಮಸ್ಯೆ. ಯಾಕೆ? ಮನ್ಸಿಗೇನಾಯ್ತು? ಯಾಕೆ ನಿನಗೆ ಗೊತ್ತಿಲ್ವಾ? ನಿನಗೂ ಎದೆ ಎತ್ತರಕ್ಕೆ ಬೆಳೆದಿರೋ ಮಗ ಇದ್ದು ನಿನ್ನ ವಿರುದ್ಧವಾಗಿ ಮಾತಾಡಿದ್ರೆ ಗೊತ್ತಾಗಿರೋದು ನನ್ನ ಸಂಕಟ ಏನು ಅಂತ. ಅಕ್ಕ, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೋಬೇಕಾ? ಬಿಡಕ್ಕ, ಇದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಕೊರಗಬೇಡ, ಎಲ್ಲ ಸರಿ ಹೋಗುತ್ತೆ. ಏನೇ ಸರಿ ಹೋಗತ್ತೆ? ನೆನ್ನೆ ಕಾರ್ತಿಕ್ ಬಂದು ಆ ಹುಡುಗಿ ಪರವಾಯಿಸ್ಕೊಂಡು ನನಗೆ ವಿರೋಧವಾಗಿ ಮಾತಾಡ್ದ. ಇವತ್ತು ಬಂದು ಏನೋ ಮಾತಾಡ್ತಾನೆ ಅಂದ್ರೆ ಕೇಳಲೇಬೇಡ, ಹಾಗೆ ಹೊರಟೋದ. ಅವನಿಗೆ ತಾಯಿ ಆದವಳು ನಾನೊಬ್ಳು ಇದೀನಿ ಅನ್ನೋದೇ ಮರ್ತ ಹೋಗ್ಬಿಟ್ಟಿದ್ದಾನೆ. ಇನ್ನು ಆ ಹುಡುಗಿ
ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ಅನ್ನೋ ಥರ ಹೊರಟೋಗ್ಬಿಟ್ಲು. ಮನೆ ಅನ್ನೋದು ಛತ್ರ ಆಗೋಗ್ಬಿಟ್ಟಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಕ್ಕ ಏನೋ ಅರ್ಜೆಂಟ್ ಕೆಲಸ ಅಂದ್ಲು, ಬಿಡು ಬರ್ತಾಳೆ. ಎಲ್ಲ ನಿನ್ನಿಂದಾನೆ. ನೀನ್ ಕೊಟ್ಟಿರೋ ಸಲಿಗೆ ಅಮ್ಮ ತಲೆ ಮೇಲೆ ಕೂರ್ಸ್ಕೊಂಡಿದ್ಯಾ ನೋಡು. ನಾನ್ ಹೆತ್ತಿರೋ ಮಗ ಇಷ್ಟು ದಿವಸ ಒಂದು ದಿನನೂ ನಾನು ಹಾಕಿದ ಗೆರೆ ದಾಟ್ಲಿಲ್ಲ, ನನ್ನ ವಿರೋಧವಾಗಿ ಮಾತಾಡ್ಲಿಲ್ಲ. ಅಂಥವನು ಇವಾಗ ಮಾತಾಡ್ತಾ ಇದ್ದಾನಂದ್ರೆ ಎಲ್ಲ ಅವಳು ಕೊಡ್ತಾ ಇರೋ ಕುಮ್ಮಕ್ಕು. ಗೊತ್ತಿದ್ರೂ ಕೂಡ ನೀನ್ ಅವಳ ಪರ ವಹಿಸ್ಕೊಂಡೇ ಮಾತಾಡು. ಅಕ್ಕ ತನ್ನ ಹೆಂಡತಿ ಬಗ್ಗೆ ಮಾತಾಡಿದಾಗ ಯಾವ ಗಂಡಂದ್ರಾದ್ರೂ ಹಾಗೆ ರಿಯಾಕ್ಟ್ ಮಾಡೋದು. ಕಾರ್ತಿನೂ ಹಾಗೆ ಮಾಡಿದಾನೆ. ಅದನ್ನ ಯಾಕೆ ಸತ್ಯ ಹೇಳ್ಕೊಟ್ಲು, ಅದಕ್ಕೆ ಅವ್ನು ಹಾಗೆ ಮಾತಾಡ್ದ ಅಂತ ಅನ್ಕೋಬೇಕು? ಓ, ಅಂದ್ರೆ ನೀನ್ ಹೇಳೋದೇನು? ಹೆತ್ತ ತಾಯಿಗಿಂತ ನಿನ್ನೆ ಮೊನ್ನೆ ಬಂದವಳ ಹೆಚ್ಚಾಗ್ಬಿಟ್ಲ ಅವನ್ಗೆ? ಅಕ್ಕ ತಾಯಂದ್ರಿಗೆ ತನ್ನ ಮಗನ ಹೆಂಡತಿ ಬಂದ್ಮೇಲೆ ಹೀಗೆ ಅನ್ಸೋದು ಸಹಜ. ಎಲ್ಲಿ ಅವಳು ತನ್ನ ಮಗನ್ನ ತನ್ನಿಂದ ಕಸ್ಕೊಂಡ್ ಬಿಡ್ತಾಳನ್ನೋ ಭಯ. ಆದ್ರೆ ವಾತ್ಸವ ಅದಲ್ಲ. ಕಾರ್ತಿಗೆ ನೀವಿಬ್ರು ಬೇಕು. ಕಾರ್ತಿ ನಿನ್ಗೆ ಹೇಗ್ ಮಗನೋ ಹಾಗೆ ಸತ್ಯನ್ಗೆ ಗಂಡ ಅಲ್ವಾ? ನಮ್ ಗಂಡಂದ್ರು ನಮ್ ಪರವಾಗಿ ನಿಂತಾಗ ಮೆಚ್ಕೊಳ್ಳೋ ನಾವು, ನಮ್ ಮಗ ನಮ್ ಸೊಸೆ ಪರವಾಗಿ ನಿಂತಾಗ ಮೆಚ್ಕೋಬೇಕಲ್ವಾ? ಅವ್ರನ್ನ ಹುಡುಕೊಂಡ್ಬಂದು ನನ್ನ ಕಣ್ಮುಂದೆ ನಿಲ್ಲಿಸ್ಬೇಕು. ರಾಖಿಗೆ ಗತಿ ಕಾಣಿಸ್ದವ್ರಿಗೆ ಈ ಸತ್ಯನ್ ಪವರ್ ಏನು ಅಂತ ತೋರಿಸ್ತಿದ್ರೆ ನನ್ನ ಸತ್ಯನೇ ಅಲ್ಲ. ಸರಿ ಸತ್ಯ. ರಾಖಿ, ನೀನು 1 ವರ್ಷ ಅಂತೂ ಹೋಯ್ತು, ಅದನ್ನಂತೂ ನಾನು ವಾಪಸ್ ತಂದ್ಕೊಡೋದಕ್ಕಾಗಲ್ಲ. ಆದ್ರೆ ನಿನ್ನ ಈ ಸ್ಥಿತಿನ ತಂದಿರೋರ್ನ ನಾನಂತೂ ಸುಮ್ಮನೆ ಬಿಡಲ್ಲ. ಅವ್ರ ಪಾತಾಳದಲ್ಲಿ ಅಡಗಿದ್ರೋ ಹುಡುಕೊಂಡು ಹೋಗೋಡಿತೀನಿ. ಸತ್ಯ ಇವಾಗ ಮೊದ್ಲಿನ ಥರ ಅಲ್ಲ. ನಿನಗೆ ಮದುವೆ ಆಗಿದೆ, ಭಾವನ್ ಮನೇಲಿದೆಯಾ. ಅನ್ಯಾಯ ಎಲ್ಲೇ ನಡೆದ್ರೂ ನ್ಯಾಯ ಮಾಡೋದಕ್ಕೆ ಅಲ್ಲಿ ಸತ್ಯ ಬಂದೇ ಬರ್ತಾಳೆ. ನೋಡ್ರೋ, ಇನ್ಮೇಲೆ ಇವ್ರನ್ನ ಹುಡುಕೋ ಕೆಲಸ ನಿಂದು. ಇವ್ರು ಎಲ್ಲೇ ಇದ್ರು ಹುಡುಕೊಂಡು ಕರ್ಕೊಂಡು ಬನ್ನಿ. ಇವ್ರು ನಮ್ಮ ಏರಿಯಾಗೆ ಬಂದು ನನ್ನ ಹುಡುಗರ ಮೇಲೆ ಕೈ ಮಾಡಿದ್ರೆ ಏನಾಗುತ್ತೆ ಅನ್ನೋ ಪಿಕ್ಚರ್ ತೋರ್ಸೋಣ. ಸರಿ ಸರಿ ಸತ್ಯ. ರಾಖಿ, ನೀನೇನು ಯೋಚನೆ ಮಾಡಬೇಡ. ಏನೇ ಇದ್ರು ನನ್ನ ಹತ್ರ ಹೇಳು. ಹೇಗೆ ಹುಡುಗರೆಲ್ಲ ನಿನ್ನ ಜೊತೆನೇ ಇರ್ತಾರೆ. ಯಾವುದಕ್ಕೂ ಭಯ ಪಡಬೇಡ. ಏನೇ ಆದರೂ ನೀನು IAS ಆಗೇ ಆಗ್ತೀಯ. ನಾನು ನಿನ್ನ ಜೊತೆ ಇರ್ತೀನಿ. ಇನ್ಮೇಲೆ ನನ್ನ ಹತ್ರ ಏನಾದರೂ ಮುಚ್ಚಿಟ್ರೆ ಸರಿಗಿರಲ್ಲ. ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹೊರಡ್ತೀನಿ. ರಾಕಿ, ಏನಾದ್ರೂ ಇದ್ರೆ ಫೋನ್ ಮಾಡು. ಹುಷಾರು. ನನಗೂ ಅದೇ ಗೊತ್ತಾಗ್ತಿಲ್ಲ. ಅವನಿಗೆ ಯಾರು ಶತ್ರುಗಳಿರ್ತಾರೆ? ಹೊಡೆಯೋ ಅಂತ ತಪ್ಪು ಅವನೇನು ಮಾಡಿರ್ತಾನೆ? ಒಂದು ಅರ್ಥನೇ ಆಗ್ತಿಲ್ಲ. ಆದರೆ ಒಂದಂತೂ ನಿಜ, ಹೊಡೆದವ್ರು ಯಾರೇ ಆಗಿರಲಿ, ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ.
ರಾಖಿ ಭವಿಷ್ಯಕ್ಕೆ ಕಲ್ಲು ಹಾಕ್ದವ್ರಿಗೆ ಒಂದು ಪಾಠ ಕಲಿಸ್ತೀನಿ. ರಿಲ್ಯಾಕ್ಸ್ ಸತ್ಯ, ಅದು ಯಾರು ರಾಖಿಗೆ ಹೊಡೆದಿದ್ದು ಅಂತ ಹುಡುಕ್ಸೋಣ. ಅಮ್ಮನೇ ಊಟ ಮಾಡಿಲ್ಲ ಅಂದರೆ ಇನ್ನು ನನಗೆ ಯಾಕೆ? ನಿನ್ನೆ ಅಷ್ಟು ಮಾಡಿನೂ ಇವಳಿಗೆ ಸಮಾಧಾನ ಆಗಿಲ್ಲ ಅಂತ ಅನಿಸುತ್ತೆ. ಕರೆಕ್ಟಾಗಿ ಅಮ್ಮ ಊಟ ಮಾಡೋ ಟೈಮ್ ನೋಡಿಕೊಂಡೇ ಬಂದಿದ್ದಾಳೆ. ಪಾಪ ನಮ್ಮಮ್ಮ ಊಟ ಮಾಡ್ದೇ ಹೋಗಿದ್ದಾಳೆ. ಒಂದು ನಿಮಿಷ. ಯಾಕೋ ಈ ಮನೆಯಲ್ಲಿ ಒಂದು ಹೊತ್ತು ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಆಗ್ತಾ ಇಲ್ಲ. ಇನ್ನೀ ಜೀವಕ್ಕೆ ಏನು ಬೇಡ, ಹೀಗೆ ಹೋದ್ರೂ ಸರಿನೇ. ಅಮ್ಮ ಪ್ಲೀಸ್, ಯಾವುದಕ್ಕೋ ಲಿಂಕ್ ಮಾಡಬೇಡಿ. ನನಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ, ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ. ದಯವಿಟ್ಟು ಊಟ ಬಿಡಬೇಡಿ. ನೀವು ಹಸ್ಕೊಂಡಿದ್ರೆ ನನಗೆ ಊಟ ಸೇರುತ್ತಮ್ಮ. ನೋಡು ಕಾರ್ತಿಕ್, ಪದೇ ಪದೇ ಹೇಳಿದ್ದನ್ನೇ ನನ್ನ ಕೈಲಿ ಹೇಳಕ್ಕಾಗಲ್ಲ. ನನಗೆ ಊಟ ಬೇಡ ಅಂದ್ರೆ ಬೇಡ ಅಷ್ಟೇ. ನೀನಿಂದ ಹೊಟ್ಟೋಗು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಅದಕ್ಕೆ ಯಾಕೆ ಹಾಕುಕೊಂಡ್ರಿ? ಏನಾಯ್ತು? ಲಕ್ಷ್ಮಣ, ಇವನಿಗೆ ಇಲ್ಲಿಂದ ಹೋಗಕ್ಕೆ ಹೇಳು. ಕಾರ್ತಿಕ್, ಏನಿದೆಲ್ಲ? ಚಿಕ್ಕಪ್ಪ, ಅದು ಅಮ್ಮನಿಗೆ ಅಂತ ಊಟ ತಂದಿದ್ದೆ. ಅಮ್ಮ ಊಟ ಮಾಡಲ್ಲ ಅಂತ ಹಠ ಹಿಡಿದಿದ್ದಾರೆ. ನೀವಾದ್ರೂ ಅವ್ರಿಗೆ ಊಟ ಮಾಡಕ್ಕೆ ಹೇಳಿ ಚಿಕ್ಕಪ್ಪ, ಪ್ಲೀಸ್. ಯಾರು ಹೇಳಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ನನಗೆ ಊಟ ಬೇಡ ಅಂದ್ರೆ ಬೇಡ ಅಷ್ಟೇ. ಇವನ್ ಹೆಂಡತಿಗೆ ಯಾವ ಬಟ್ಟೆ ಹಾಕೋಬೇಕು ಹಾಕೋಬಾರ್ದು ಅಂತ ಹೇಳೋ ಸ್ವಾತಂತ್ರ್ಯ ನನಗಿಲ್ಲದೆ ಇರಬಹುದು. ಆದ್ರೆ ನಾನು ಊಟ ಮಾಡಬೇಕು ಮಾಡಬಾರ್ದು ಅನ್ನೋ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ನನಗಿದ್ದೇ ಇದೆ. ಕಾರ್ತಿಕ್, ನಿನ್ನಿಂದ ಅಮ್ಮಂಗೆ ಹರ್ಟ್ ಆಗಿದೆ ಅಂತ ಗೊತ್ತಿದ್ರು ಊಟ ಮಾಡುವಂತ ಯಾಕೆ ಹಿಂಸೆ ಕೊಡ್ತಿದ್ಯಾ? ಡು ಯು ಹ್ಯಾವ್ ಸಮ್ ಸೆನ್ಸ್ ಕಾರ್ತಿಕ್? ಗಿವ್ ಹರ್ ಸ್ಪೇಸ್.
ಗಾಯ ಮಾಡಿ 4 ಒಳ್ಳೆ ಮಾತಾಡಿದ ತಕ್ಷಣ ಆ ಗಾಯ ಇಮಿಡಿಯೇಟ್ ಆಗಿ ವಾಸಿ ಆಗೋದಿಲ್ಲ ಕಾರ್ತಿಕ್, ರಿಮೆಂಬರ್ ದ್ಯಾಟ್. ಅಕ್ಕ ಪ್ಲೀಸ್, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಓ ಕಮಾನ್, ಆ ಕೆಲಸ ಮಾಡಿದ್ದು ನಿನ್ನ ಹೆಂಡತಿ, ನಾನಲ್ಲ. ಅವಳು ನೆಟ್ಟಗಿದ್ದಿದ್ರೆ ಇವತ್ತು ನಮ್ಮ ಮನೆಯಲ್ಲಿ ಈ ನ್ಯೂಸೆನ್ಸ್ ಕ್ರಿಯೇಟೇ ಆಗ್ತಾ ಇರಲಿಲ್ಲ. ಸಾಕು, ಇಬ್ರು ನಿಲ್ಸಿ. ಅವಳೊಬ್ಳಿಂದಾಗಿ ನಮ್ಮ ಮನೇಲಿ ಯಾವ ನೆಮ್ಮದಿನೂ ಇಲ್ಲ. 3 ಹೊತ್ತು ಜಗಳ, ಗಲಾಟೆ. ಅಮ್ಮ ಅಮ್ಮ ಚಿಕ್ಕಪ್ಪ, ಏನೋ ಮಾತಾಡಬೇಕು ಅಂತ ಕರೆಸಿ ಏನೋ ಮಾತಾಡ್ತಿಲ್ವಲ್ಲ, ಏನಾಯ್ತು? ಕೀರ್ತನ, ಆ ರೌಡಿಗಳು ಆ ಸ್ಲಮ್ ಹುಡುಗನ್ನ ಹೆದರಿಸಿದೆ ಅಲ್ವಾ? ಇನ್ಮೇಲೆ ಅವನು ನಮ್ಮ ರಿತು ತಂಟೆ ಬರಲ್ಲ ತಾನೆ? ಹೆದರ್ಸದ? ಕೈ ಮುರ್ದೆ ಬಂದಿದ್ದಾರೆ ಬಿಡಿ. ಇನ್ನು ಅವನು ನಮ್ಮ ಮನೆ ಕಡೆ ತಲೆ ಕೂಡ ಹಾಕಿ ಮಲ್ಗಲ್ಲ. ಕೀರ್ತನ, ನಿನ್ನೆ ಕೇಳ್ತಾ ಇರೋದು ಎಲ್ಲ ಓಕೆ ತಾನೆ? ಏನಾಯ್ತು ಚಿಕ್ಕಪ್ಪ? ನೀವ್ಯಾಕೆ ಈ ಪ್ರಶ್ನೆನ ನನ್ನ ಹತ್ರ ಕೇಳ್ತಾ ಇದ್ದೀರಾ? ಅಂದರೆ ಆ ಹುಡುಗನಿಗೆ ಬರೀ ಹೆದರ್ಸಿರೋದಷ್ಟೇ ತಾನೆ? ಅವ್ನಿಗೆ ಯಾವುದೇ ರೀತಿ ಅಪಾಯ ಆಗಿರಬಾರ್ದು. ಯಾಕೆಂದರೆ ಅವನು ಎಕ್ಸಾಮ್ ಬರೆಯೋ ಹುಡುಗ. ಅದಕ್ಕೋಸ್ಕರ ಹೀಗೆ ಕೇಳಿದೆ. ನೋನು, ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಚಿಕ್ಕಪ್ಪ. ನಮ್ಮ ಕಡೆ ಹುಡುಗರು ಅವನಿಗೆ ಹಾಕಿರೋ ಆವಾಜಿಗೆ ಅವನು ಮನೆಯಿಂದ ಕೂಡ ಆಚೆ ಬರಬಾರ್ದು. ಆ ಥರ ಭಯಪಡಿಸಿದ್ದಾರೆ ಚಿಕ್ಕಪ್ಪ. ಭಯ ಪಡಿಸಿರೋದು ಅಷ್ಟೇ ತಾನೆ? ಹೌದು ಚಿಕ್ಕಪ್ಪ, ಅವನಂತೂ ನಡ್ಗೋಗಿದ್ದಾನೆ. ಅವನಿನ್ನ ನಮ್ಮ ರಿತು ತಂಟೆಗೆ ಬರೋದಿಲ್ಲ ಬಿಡಿ. ಶೂರ್? 100% ಚಿಕ್ಕಪ್ಪ, ನೀವು ಆರಾಮಾಗಿರಿ. ಹೇಳತ್ತೇನೋ ಹೇಳ್ಬಿಟ್ಟು, ಆದರೆ ಈಗ ದುಡ್ಡಿಗೆ ಏನು ಮಾಡೋದು? ಹೇಳ್ಬಿಟ್ಟು ಮಾಡಲಿಲ್ಲ ಅಂದರೆ ಊರವರೆಲ್ಲ ಸೇರಿಕೊಂಡು ಮಾನ ಮರ್ಯಾದೆನ 3 ಕಾಸಿಗೆ ಹರಾಜು ಹಾಕ್ಬಿಡ್ತಾರಲ್ಲಪ್ಪ. ಏನು ಮಾಡೋದು, ಏನು ಮಾಡೋದು? ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಕಾಲ್ ಮಾಡೋದ. ಲೆಟ್ಸ್ ಸಿ. ನನ್ನ ಕಾಲೇ ಕಟ್ ಮಾಡ್ತೀರಾ? ಮಾಡ್ತೀನಿ. ಎಲ್ಲ ಇವಳ ಯಾರ್ದು ಕಾಲ್ ಡಾರ್ಲಿಂಗು? ಇನ್ಯಾರ್ದು? ಆ ಬಾಲಂದು. ಮತ್ತೆ ದುಡ್ಡು ಬೇಕಂತೆ ಅವನಿಗೆ. ಇಷ್ಟು ದಿನ ಕೊಟ್ಟಿರೋದೇ ವೇಸ್ಟು, ಈಗ ಇನ್ನೂ ಬೇಕು ಅಂತ ಮತ್ತೆ ಡಿಮ್ಯಾಂಡ್ ಮಾಡ್ತಿದ್ದಾನೆ. ನಮ್ಮನ್ನ ಏನು ಅನ್ಕೊಂಡಿದ್ದಾನೆ ಅವನು? ಅಲ್ಲ ಡಾರ್ಲಿಂಗು, ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ತೀನಿ ಮತ್ತೆ ದುಡ್ಡು ಕೇಳಲ್ಲ ಅಂತ ಹೇಳಿದ್ದ ತಾನೆ? ಮತ್ತೆ ಯಾಕೆ ಈಗ ದುಡ್ಡು ಕೇಳ್ತಿದ್ದಾನೆ? ಹಳ್ಳಿಲಿ ಇದ್ಕೊಂಡೆ ಶೋಕಿ ಮಾಡ್ತಿರ್ಬೇಕು, ಅದಕ್ಕೆ. ಮಾಡ್ತಾನೆ. ಏನು ಅವರಪ್ಪಂದ ದುಡ್ಡು? ನಿಮ್ಮಪ್ಪಂದು ಅಲ್ಲ. ಸೀತಾ, ಏನಾಯ್ತೆ? ಯಾಕೆ ಹೀಗೆ ಕೂತಿದೀಯಾ? ನಿನ್ಗೆ ಗೊತ್ತಲ್ಲ, ನಮ್ಮನೆ ವಾತಾವರಣನೇ ಸರಿ ಇಲ್ಲ. ನಮ್ಮನೆಗೆ ಏನಾಗಿದೆಯೇ? ಜಬರ್ದಸ್ತ್ ಆಗಿದೆಯಲ್ಲ. ನಿಮ್ ಗಂಡಸರಿಗೆ ಕೆಲವೊಂದು ಸೂಕ್ಷ್ಮಗಳೇ ಅರ್ಥ ಆಗಲ್ಲ. ನಮ್ ಕಾರ್ತಿಕ್ ಹೇಗಿದ್ದವನು ಹೇಗಾಗಿದ್ದಾನೆ ಎಲ್ಲ ಅವಳನ್ನ ಮದುವೆ ಆದ್ಮೇಲೆ ಆಗಿರೋದು. ಅದೇನೋ ನಿಜ ಸೀತಾ. ಸತ್ಯ ಕಾರ್ತಿಕ್ ಬದುಕಲು ಬಂದ ಮೇಲೆ ಅವನು ಬದುಕೇ ಚೇಂಜ್ ಆಗ್ಬಿಟ್ಟಿದೆ.
ಹಿಂದೆ ಆಫೀಸ್ ಅಂದರೆ ಮೂಗು ಮುರಿತಿದ್ದ ಕಣೆ, ಈಗ ನೋಡು ಅವಾರ್ಡೇ ತಗೊಂಡು ಬಂದಿದ್ದಾನೆ. ನಾನು ಆ ವಿಚಾರದ ಬಗ್ಗೆ ಹೇಳ್ತಾ ಇಲ್ಲ ರೀ. ನನ್ನ ಮಗ ನನ್ನ ವಿರುದ್ಧವಾಗೇ ಮಾತಾಡ್ತಾ ಇದ್ದಾನೆ. ಆ ಹುಡುಗಿ ಇದ್ದಾಳಲ್ಲ, ಅವನ ತಲೆಯಲ್ಲಿ ಏನೇನೋ ಕೆಟ್ಟ ಕೆಟ್ಟ ವಿಚಾರಗಳನ್ನ ತುಂಬ್ತಾ ಇದ್ದಾಳೆ. ಅದರಲ್ಲಿ ನಿಂದು ತಪ್ಪಿದೆ ಅಲ್ವೇನೆ ಸೀತಾ? ನಿನ್ನೆ ಊಟ ತಂದಾಗ ಕಾರ್ತಿಕ್ ಜೊತೆ ನೀನು ಹೇಗೆ ನಡ್ಕೊಂಡೆ ಅನ್ನೋದು ಸ್ವಲ್ಪ ಜ್ಞಾಪಕ ಮಾಡ್ಕೊ. ಅವನಿಗೂ ಅದರಿಂದ ಬೇಜಾರಾಗಿತ್ತಲ್ವೇನೆ? ಒಟ್ನಲ್ಲಿ ಎಲ್ರಿಗೂ ನನ್ನ ತಪ್ಪೇ ಕಾಣುತ್ತೆ. ಆ ಹುಡುಗಿ ಮನೆಗೆ ಬಂದಮೇಲೆ ಎಲ್ರಿಗೂ ಸದರ ಆಗಿ ಹೋಗ್ಬಿಟ್ಟಿದ್ದೀನಿ. ಎಲ್ಲರೂ ನನಗೆ ಬುದ್ಧಿ ಹೇಳ್ತಾರೆ. ನೋಡು ನೋಡು, ಮತ್ತೆ ನೀನು ತಪ್ಪು ತಿಳ್ಕೊತಾ ಇದೀಯಾ. ನಾವು ಯಾವಾಗಲೂ ನಮಗಿಂತ ಕಿರಿಯರನ್ನ ನಮ್ಮ ಜೊತೆ ಹೊಂದ್ಕೋಬೇಕು ಅಂತ ಆಸೆ ಪಡ್ತೀವಿ. ಆದರೆ ಒಂದು ಸಲನಾದರೂ ನಾವು ಅವರಿಗೆ ಅಡ್ಜಸ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತೀವ? ಇಲ್ಲ. ಇದು 21ನೇ ಶತಮಾನ ಕಣೆ. ನಾವು ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಬೇಕು. ಎಲ್ರ ಮುಂದೆ ತಾಯಿಗೆ ಅನ್ಬಾರ್ದನ್ನ ಅಂದು ಆಮೇಲೆ ರೂಮಿಗೆ ಬಂದು ಊಟ ತಂದು ಕೊಟ್ಬಿಟ್ರೆ ನಾನು ಕ್ಷಮಿಸ್ಬಿಡ್ಬೇಕಾ? ಕ್ಷಮಿಸಬೇಕು, ಕ್ಷಮಿಸಲೇಬೇಕು ಸೀತಾ. ತಾಯಿ ಹೃದಯ ಅಂದರೆ ಅದೇ ಅಲ್ವಾ? ಅಷ್ಟಕ್ಕೂ ನಮಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ಘಟನೆಗಳು ನಮ್ಮ ಕೈ ಮೀರಿ ನಡೆದು ಹೋಗುತ್ತೆ. ಆ ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ನಡ್ಕೊಂಡಿರ್ತೀವಿ. ಆಮೇಲೆ ನಾವು ಮಾಡಿರೋದು ತಪ್ಪೋ ಸರಿನೋ ಅಂತ ಗೊತ್ತಾಗುತ್ತೆ. ಇಲ್ಲೂ ಅದೇ ಆಗಿರೋದು. ಆ ಕ್ಷಣಕ್ಕೆ ಕಾರ್ತಿಕ್ಗೆ ಸತ್ಯನಿಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದೆ. ಒಬ್ಬ ಗಂಡನಾಗಿ ಅವಳು ಪರವಾಗಿ ನಿಂತ. ಆಮೇಲೆ ತಾಯಿಗೆ ಇದರಿಂದ ಬೇಜಾರಾಗಿದೆ ಅಂತ ಅವನಿಗನ್ಸಿದೆ. ಅದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳಕ್ಕೆ ಬಂದಿದ್ದು. ಸುಖ, ಶಾಂತಿ, ನೆಮ್ಮದಿ ಅನ್ನೋದೆಲ್ಲ ಹಾಳಾಗಿ ಹೋಯ್ತು. ಅಕ್ಕ ತಮ್ಮ ಕಿತ್ತಾಡೋ ಹಾಗಾಯ್ತು. ಸಾಲ್ದು ಅಂತ ಅಮ್ಮ ಮಗನ ಮಧ್ಯೆನೆ ತಂದಿಟ್ಟು ತಮಾಷೆ ನೋಡ್ತಾ ಇದೀಯಾ? ಇಲ್ಲ ಸೀತಮ್ಮ, ನಾನು ಹಾಗೆ ಮಾಡಿಲ್ಲ. ಮಾಡಿಲ್ಲ? ಮಾಡ್ದೇನೆ ಅದಾಗದೆ ಹಳಿ ತಪ್ಪತ್ತಾ? ಕೋಟೆ ಮನೆ ಅಂದ್ರೆ 4 ಜನ ಇದ್ರೆ ಹೀಗಿರ್ಬೇಕಪ್ಪ ಅಂತ ಮಾತಾಡ್ಕೋತಾ ಇದ್ರು. ಯಾವಾಗ ನೀನ್ ನಮ್ಮ ಮನೆ ಕಾಲಿಟ್ಟಿಯೋ ಕೋಟೆ ಮನೆ ಸೊಸೆ ಹೀಗ ಅಂತ ಮಾತಾಡ್ಕೋತಾ ಇದ್ದಾರೆ. ಈಗಂತೂ ಬಿಡು, ನಮ್ಮ ಮನೆ ಪರಿಸ್ಥಿತಿ ನೋಡಿ ಜನ ಆಡ್ಕೊಂಡು ನಗ್ತಾ ಇದ್ದಾರೆ. ಸತ್ಯವಾಗ್ಲೂ ಸೀತಮ್ಮ, ನಾನು ಯಾವತ್ತೂ ಕೋಟೆ ಮನೆ ಕೆಟ್ಟದ್ ಬಯಸ್ದವಳೆ ಅಲ್ಲ. ನಮ್ಮ ಮನೆ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಟ್ಟವಳು. ನಮ್ಮ ಅಂತ ಹೇಳ್ಬಿಟ್ಟು ನಮ್ ಕೋಟೆ ಮನೆ ಕುಟುಂಬಕ್ಕೆ ನೀನಾಗ್ ಸೇರ್ಕೋತಾ ಇದೀಯಾ? ನೀನ್ ಯಾವತ್ತಿದ್ರೂ ನಮ್ ಕುಟುಂಬಕ್ಕೆ ಸೇರ್ಕೊಳಕ್ ಸಾಧ್ಯ ಇಲ್ಲ. ಆ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ನಿನಗಿಲ್ಲ. ನಿನಗೆ ಗೊತ್ತಾ, ನನ್ನ ಮಗ ಯಾವತ್ತೂ ನನ್ನ ವಿರುದ್ಧವಾಗಿ ನಿಂತ್ಕೊಂಡವನಲ್ಲ. ಧ್ವನಿ ಏರಿಸಿ ಯಾವತ್ತೂ ಮಾತಾಡ್ದವನಲ್ಲ. ಆದ್ರೆ ಈಗ ನಿನ್ನ ಕೃಪೆಯಿಂದ ಅದನ್ನೆಲ್ಲ ನಾನು ನೋಡ್ಬೇಕಾಗಿದೆ. ನನ್ನ ಮಗನೇ ತಾಯಿ ವಿರುದ್ಧ ನಿಂತುಬಿಟ್ಟ. ಇಲ್ಲ ಸೀತಮ್ಮ, ಕಾರ್ತಿಕ್ ಆ ರೀತಿ ಮಾತಾಡೋದ್ರಲ್ಲಿ ನಂದು ಯಾವ ಪಾತ್ರನೂ ಇಲ್ಲ. ಅವ್ರು ಹಾಗೆಲ್ಲ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೀನು ನಮ್ಮ ಮನೆಗೆ ಸೊಸೆ ಆಗಿ ಬಂದವಳು. ಮನೇನ ಕೂಡಿಸ್ಬೇಕು, ಮನೇನ ಒಗ್ಗಟ್ಟಾಗಿಡಿಸ್ಬೇಕು.
ಅದು ಬಿಟ್ಟು ಮನೆನ ಒಡೆಯೋಕ್ ನೋಡ್ತಾ ಇದೀಯಾ? ನಮ್ಮಲ್ಲೇ ತಂದಿಟ್ಟು ಕೋಟೆ ಮನೆನೇ ನಾಶ ಮಾಡಕ್ ಹೊರಟಿದೀಯಾ? ನಮ್ಮಲ್ಲೇ ತಂದಿಟ್ಟು ಕೋಟೆ ಮನೆನೇ ನಾಶ ಮಾಡಕ್ ಹೊರಟಿದೀಯಾ? ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ಅಂತವಳು ಅಲ್ಲ ಸೀತಮ್ಮ. ಮುಚ್ಚು ಬಾಯಿನ. ನೀನ್ ಎಂಥವಳು ಅಂತ ಮದುವೆಗೆ ಮುಂಚೆನೆ ನಾನು ನೋಡಿದ್ದೀನಿ. ನಮ್ಮ ಯಜಮಾನ್ ಹತ್ರ ಒಳ್ಳೆ ತರ ನಾಟಕ ಆಡಿ ಮದುವೆ ಮಾಡ್ಕೊಂಡೆ. ಆದ್ರೆ ಈಗಲೂ ಆ ಜೀನ್ಸ್ ಪ್ಯಾಂಟು ಶರ್ಟಿನ ಚಾಳಿ ಬಿಟ್ಟಿಲ್ಲ. ನಮ್ಮ ಮುಂದೆ ಸೀರೆ ಉಡೋದು, ಆಚೆ ಹೋಗ್ತಾ ಮತ್ತೆ ಅದೇ ಹಳೆ ಅವತಾರ. ನಿನ್ ಬುದ್ಧಿನೇ ಇಷ್ಟು, ಒಳಗೊಂದು ಹೊರಗೊಂದು. ನಿನ್ನಂಥವಳು ನಮ್ಮನೆ ಸೊಸೆಯಾಗೋದಕ್ಕೆ ನಾಲಾಯಕ್ಕು. ನನಗೆ ನನ್ನ ಮನೆತನದ ಗೌರವ, ಮಾನ, ಮರ್ಯಾದೆ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತು. ಅದಕ್ಕೆ ಧಕ್ಕೆ ತರೋ ಯಾರನ್ನು ನಾನು ಸಹಿಸಲ್ಲ. ಈಗ ಸಮಾಜದ ದೃಷ್ಟಿಕೋನನೇ ಬದಲಾಗಿದೆ. ಯಾರಿಗೂ ಕೂಡು ಸಂಸಾರ ಬೇಕೇ ಆಗಿಲ್ಲ. ಎಲ್ರಿಗೂ ಅವ್ರವ್ರ ಸಂಸಾರ ಚೆನ್ನಾಗಿದ್ರೆ ಸಾಕು ಅಷ್ಟೇ. ಗಂಡ, ಹೆಂಡತಿ, ಮಕ್ಕಳು ಅಂತ ಬೇರೆ ಸಂಸಾರ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ನಮ್ ಕೋಟೆ ಮನೆ ಹಾಗಲ್ಲ. ಇವತ್ತಿಗೂ ಯಾವತ್ತಿಗೂ ತುಂಬ ಸಂಸಾರನೇ ಆಗಿರುತ್ತೆ. ಅದು ಹಾಗೆ ಉಳಿಬೇಕು ಅಂದ್ರೆ ನಿನ್ನಂಥವ್ರು ನಮ್ಮ ಕುಟುಂಬದಿಂದ ದೂರ ಇರಬೇಕು. ನನ್ಗೂ ಎಲ್ರು ಜೊತೆಯಾಗಿರ್ಬೇಕು ಅಂತಾನೆ ಇಷ್ಟ ಸೀತಮ್ಮ. ಏ ಹುಡುಗಿ, ಬರೀ ಇಷ್ಟ ಇದ್ರೆ ಸಾಲದು, ಅದನ್ನ ನಿಭಾಯಿಸೋ ತಾಕತ್ತು ಇರಬೇಕು. ಅದೊಂದು ದೊಡ್ಡ ಕತೆ ಸೀತಮ್ಮ. ನಮ್ ರಾಕಿ ಇದಾನಲ್ಲ, ಅದೇ ರಾಕೇಶ್, ಅವನು ಪರೀಕ್ಷೆ ಬರೆಯಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಅವತ್ತು ಈ ನನ್ನ ಮಕ್ಕಳು ಬಂದು ಅವನ ಕೈಯೇ ಮುರಿದ್ಬಿಟ್ರು. ಅವನು ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದೆಲ್ಲ ವೇಸ್ಟ್ ಆಗೋಯ್ತು ಸೀತಮ್ಮ. ನಿಮ್ಗೆ ಗೊತ್ತಲ್ಲ ಸೀತಮ್ಮ, ಅವನು ಪರೀಕ್ಷೆ ಬರೆದು ದೊಡ್ಡ ಆಫೀಸರ್ ಆಗ್ಬೇಕು ಅನ್ಕೊಂಡಿದ್ದ. ಅಂತ ಹುಡುಗನ ಭವಿಷ್ಯನೇ ಹಾಳು ಮಾಡ್ಬಿಟ್ರಲ್ಲ ಅಂತ ಸತ್ಯ ಹೊಡಿತಾ ಇದ್ದಾಳೆ. ಸತ್ಯ ಯಾವಾಗ್ಲೂ ಹಾಗೆ ಸೀತಮ್ಮ, ಅನ್ಯಾಯನ ಕಂಡ್ರೆ ಸಹಿಸಲ್ಲ, ದುರ್ಗೆ ಆಗ್ಬಿಡ್ತಾಳೆ. ಅವ್ರು ಯಾರಾದ್ರೂ ಸರಿ, ಯಾರನ್ನೂ ಬಿಡಲ್ಲ.